ನಾಳೆ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆ ಆಗಲಿದೆ. ಇದಕ್ಕೆ ಪರ ಎಷ್ಟಿದ್ದಾರೆ, ವಿರೋಧ ಎಷ್ಟಿದ್ದಾರೆ? ಇದಕ್ಕೆ ಈಗಾಗಲೇ ಕಪ್ಪು ಬಟ್ಟಿಯನ್ನ ಪ್ರದರ್ಶನವನ್ನ ಮಾಡಿ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರೆಲ್ಲ ವಿರೋಧವನ್ನ ವ್ಯಕ್ತಪಡಿಸಿದರು. ನಾಯಕರು ಹೇಳಿದಂಗೆ ಕೇಳಬೇಕಲ್ವಾ? ಅವರು ಕೇಳಿದ್ದಾರೆ ಕಪ್ಪು ಬಟ್ಟಿಯನ್ನ ಧರಿಸ್ಕೊಂಡು. ಅವ್ರಿಗೆ ಮಾತ್ರ ನ್ಯಾಯ ಇರಬೇಕು, ಇನ್ನು ಉಳಿದಂಥವ್ರಿಗೆಲ್ಲ ಅನ್ಯಾಯ ಆದರೂ ತೊಂದರೆ ಇಲ್ಲ. ಲೋಕಸಭೆಯಲ್ಲಿ ನಾಳೆ ವಕ್ಫ್ ಬಿಲ್ ಮಂಡನೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಂಡನೆ ಆಗಲಿದೆ. ವಕ್ಫ್ ಬಿಲ್ ಚರ್ಚೆಗೆ 8 ತಾಸು ನಿಗದಿಯನ್ನ ಮಾಡಿದ್ದಾರೆ. ಈ ಅಧಿವೇಶನದಲ್ಲೇ ವಕ್ಫ್ ಬಿಲ್ ಅಂಗೀಕಾರ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ, ವಕ್ಫ್ ಮಸೂದೆ ಪರವಾಗಿ 298 ಸಂಸದರಿರೋದು, ವಕ್ಫ್ ಮಸೂದೆ ವಿರುದ್ಧವಾಗಿ 233 ಸಂಸದರಿರೋದು. NDA ಸಂಸದರ ಹಾಜರಿಗೆ ವಿಪ್ ಅನ್ನ ಕೂಡ ಜಾರಿಯನ್ನ ಮಾಡಿದ್ದಾರೆ. ಇಲ್ಲಿ ನಂಬರ್ ಗೇಮ್ ಬೇಕಾಗಿರೋದಷ್ಟೇ. ಸೊ ನಂಬರ್ ಗೇಮ್ಗೆ ತಕ್ಕಂತೆ ಈಗ ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ಅಲ್ಲಿ ಸಮಸ್ಯೆ ಆಗಲಿಕ್ಕಿಲ್ಲ ಅವರಿಗೆ. ಕಾರಣ ಏನು ಅಂತಂದರೆ, ನಂಬರ್ ಹಾಗೇ ಇರೋದು. ಲೋಕಸಭೆಯಲ್ಲಿ ಬಲ 542 ಇದೆ, ಸರಳ ಬಹುಮತ 272 ಬೇಕಾಗುತ್ತೆ. ಸೊ ವಕ್ಫ್ ಬಿಲ್ ಪರವಾಗಿ 298, ವಕ್ಫ್ ವಿರುದ್ಧವಾಗಿ 233, ತಟಸ್ಥವಾಗಿ 11 ಅಂತಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಇದು ಪಾಸ್ ಆಗುತ್ತೆ, ಅಂಗೀಕಾರ ಆಗುವಂಥ ಸಾಧ್ಯತೆಯೇ ಬಹುತೇಕವಾಗಿದೆ ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಹಲವು ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಹಲವು ರೀತಿಯಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದನ್ನು ಕಟುವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. 9 ಲಕ್ಷ ಪ್ರದೇಶ ಈಗಾಗಲೇ ವಕ್ಫ್ ಬಳಿ ಇರೋದು. 9 ಲಕ್ಷ ಎಕರೆ ಪ್ರದೇಶ ವಕ್ಫ್ ಬಳಿ ಇರೋದು ಇಡೀ ದೇಶದಾದ್ಯಂತ. ಸೊ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವಂಥದ್ದು ಇದೇ ವಕ್ಫು. ಈಗಾಗಲೇ ಹೇಳಿದೆ ನಿಮಗೆ ಆ ನಂಬರ್ಗಳನ್ನು. ಲೋಕಸಭೆಯಲ್ಲಿ 542, ಸರಳ ಬಹುಮತ 272, ಬಟ್ ವಕ್ಫ್ ಬಿಲ್ ಪರವಾಗಿ 298 ಇದ್ದಾರೆ, ವಿರುದ್ಧವಾಗಿ 233 ಇದ್ದಾರೆ, ತಟಸ್ಥವಾಗಿ 11 ಇದ್ದಾರೆ. ವಕ್ಫ್ ವಿಚಾರದಲ್ಲಿ ಅವ್ರು ಮಾತ್ರ ಯಾವುದಕ್ಕೆ ಬೇಕಾದರೂ ಬೇಲಿ ಹಾಕೊಳ್ಬೋದು, ಅವ್ರದ್ದೇ ಜಾಗ ಅಂತ ಹೇಳ್ತಾರೆ. ಉಳಿದವ್ರು ನಮ್ಮ ಜಾಗ ರೀ ಬಿಟ್ಬಿಡಿ ಅಂತಂದರೆ ಇಲ್ವಂತೆ, ಅದು ಅವ್ರದ್ದೇ ಜಾಗ ಅಂತಾರೆ. ಹೆಂಗೆ ಸಾಧ್ಯ? ಕೇಳೋದು ಹೆಂಗೆ ಇದನ್ನು? ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಟ್ಟಿರೋ ಪರಿಣಾಮವಾಗಿ ಹಿಂದಿನ ಬಿಲ್ಗಳಲ್ಲಿ ವಕ್ಫ್ಗೆ ಇದೊಂದು ದೊಡ್ಡ ಮಟ್ಟದಲ್ಲಿ ಪವರನ್ನು ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ. ಅದರ ಪರಿಣಾಮವಾಗಿ ಅವ್ರನ್ನ ಯಾರೂ ಪ್ರಶ್ನೆ ಮಾಡೋ ಹಾಗೂ ಇಲ್ಲ, ಕೋರ್ಟಲ್ಲೂ ಕೂಡ ಕೇಳೋ ಹಾಗಿಲ್ಲ. ಅವರದೇ ಕಾನೂನು, ಅವರದೇ ನ್ಯಾಯಾಧೀಶರು, ಅವರದೇ ಇದರಲ್ಲಿ ಇರ್ತಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಪರ ಮತ್ತು ವಿರೋಧಗಳು ನಡೀತಾ ಇದೆ. ಬಟ್ ನಂಬರ್ಸ್ ಗೇಮ್ಗಳನ್ನು ನೋಡುತ್ತಾ ಇದ್ದರೆ ಅಂಗೀಕಾರ ಆಗೋದ್ರಲ್ಲಿ ಯಾವ ಸಮಸ್ಯೆಗಳು ಕೂಡ ಇಲ್ಲಿಕ್ಕಿಲ್ಲ. ಬಟ್ ಅಂಗೀಕಾರ ಆದ ನಂತರ ಮುಂದೇನು ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗೇ ಆಗತ್ತೆ. ಏನು ಸ್ಟ್ಯಾಂಡ್ ಇದೆ ಈಗ ಮುಸ್ಲಿಂ ಸಮುದಾಯದ ಮುಖಂಡರುಗಳಿಂದ ಈ ವಿಚಾರದಲ್ಲಿ? ಮುಸ್ಲಿಂ ಮುಖಂಡರ ಸಮುದಾಯದಲ್ಲಿ ಏನು ನಡೀತಾ ಇದೆ, ಏನು ಚರ್ಚೆಗಳಿದ್ದಾವೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾಳೆ ಲೋಕಸಭೆಯಲ್ಲಿ ಈ ಒಂದು ಬಿಲ್ ಮಂಡನೆ ಆದಂಥ ಸಂದರ್ಭದಲ್ಲಿ, ರಾಜ್ಯಸಭೆಯಲ್ಲಿ ಮಂಡನೆ ಆದಂಥ ಸಂದರ್ಭದಲ್ಲಿ ಯಾರು ಯಾವ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮೇಲ್ನೋಟಕ್ಕೆ ನಾವು ಗಮನಿಸೋದಾದರೆ BJPಗೆ ಮ್ಯಾಂಡೇಟ್ ಇರುವಂಥದ್ದು, ಮತ್ತು ಈ ಬಿಲ್ಗಳನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅವುಗಳನ್ನ ಅನುಮೋದನೆ ಮಾಡಲಿಕ್ಕೆ ಬೇಕಾದಂಥ ಸಂಖ್ಯೆಗಳೇನು ಬೇಕು, ಆ ಸಂಖ್ಯೆಗಳು ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆಗೂ ಕೂಡ ಈಗ ಸದ್ಯಕ್ಕೆ BJPಗೆ ಕಂಡು ಬರ್ತಾ ಇರುವಂಥದ್ದು. ಆದರೆ ಈ ಒಂದು ಬಿಲ್ ಮಂಡನೆಗೆ ಈಗ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಕೂಡ ನಾಳೆ ಬಿಲ್ ಮಂಡನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಪಾರ್ಲಿಮೆಂಟರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಏನಿರುತ್ತೆ, ಅಲ್ಲಿ ಒಂದು ಸ್ಪೀಕರ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿತ್ತು. ನಾಳೆ ಬಿಲ್ ಮಂಡನೆ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಿಕ್ಕೆ ಲೋಕಸಭೆಯಲ್ಲಿ 8 ಗಂಟೆಗಳ ಕಾಲ ಸಮಯವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿತ್ತು. ಆದರೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಬಿಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಸೂದೆಯ ಚರ್ಚೆಗೆ ಹೆಚ್ಚಿನ ಸಮಯಾವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಮಯಾವಕಾಶವನ್ನು ಕೇಳಿದ್ರು. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಕೊಂಡಿರಲಿಲ್ಲ. ಹೀಗಾಗಿ ಈ ಒಂದು ಸಭೆಯನ್ನು ಬಹಿಷ್ಕರಿಸುವಂಥ ಕೆಲಸವನ್ನು ಕೂಡ ಈಗ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಮೊದಲಿಂದಲೂ ಕೂಡ ವಿರೋಧ ಪಕ್ಷಗಳು ಈ ಬಿಲ್ನ ವಿರುದ್ಧವಾಗಿ ಮಾತಾಡ್ತಾ ಬಂದಿರುವಂಥದ್ದು. ಮತ್ತೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಮಾಡಲಾಗಿತ್ತು, ಅಲ್ಲೂ ಕೂಡ ಸಾಕಷ್ಟು ಆಕ್ಷೇಪಗಳನ್ನು ದಾಖಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಆದರೆ ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ ಹೊರತು ಮೇನ್ ಕೋರ್ ಸಬ್ಜೆಕ್ಟಲ್ಲಿ ಏನು ಬದಲಾವಣೆಗಳನ್ನು ವಿರೋಧ ಪಕ್ಷಗಳು ಕೇಳಿದ್ವು ಅವುಗಳನ್ನು
ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪಿಸಿಲ್ಲ ಮತ್ತೆ ಅವರ ಹೇಳಿಕೆಗಳನ್ನು ಕೂಡ ಇಲ್ಲಿ ಪರಿಗಣಿಸಿಲ್ಲ ಅನ್ನುವಂಥದ್ದು ವಿರೋಧ ಪಕ್ಷಗಳ ಆಗ್ರಹ. ಅವೆಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡ ಬಳಿಕ ತಿದ್ದುಪಡಿಯ ಮಸೂದೆಯನ್ನು ಮತ್ತೆ ಮಂಡಿಸಲಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಹೇಳ್ಕೊಳ್ತಾ ಇರುವಂಥದ್ದು. ಸೊ ಹೀಗಾಗಿ ನಾಳೆ ಮಂಡನೆ ಆಗುವಂಥ ಬಿಲ್ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ಬೋದಾದಂಥ ಸಾಧ್ಯತೆಗಳಿದೆ. ಸದನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಕೂಡ ನಾವು ನೋಡಲಿಕ್ಕೆ ಸಿಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಈ ಎಲ್ಲ ಚರ್ಚೆಗಳ ಬಳಿಕ ಎಂಡ್ ಆಫ್ ದಿ ಡೇ ಮತಕ್ಕೆ ಹಾಕದಂಥ ಸಂದರ್ಭದಲ್ಲಿ ಈ ಬಿಲ್ ಪಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಸಮುದಾಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಆತಂಕ ಇರುವಂಥದ್ದು, ಸಮುದಾಯದಲ್ಲಿ ವಕ್ಫ್ ಅನ್ನ ತಿದ್ದುಪಡಿ ಮಾಡೋ ಮೂಲಕ ಮುಸ್ಲಿಂ ಪ್ರಾಪರ್ಟಿ ಅಥವಾ ಮುಸ್ಲಿಂ ಸಮುದಾಯದ ಪ್ರಾಪರ್ಟಿಗಳಿದೆ ಅದನ್ನು ಕೇಂದ್ರ ಸರ್ಕಾರ ಒತ್ತುವರಿ ಮಾಡ್ಕೋಬಹುದು, ಕಬ್ಜಾ ಮಾಡ್ಕೋಬಹುದು ಅನ್ನುವಂಥ ಆತಂಕಗಳಿದಾವೆ. ಆದರೆ ಕೇಂದ್ರ ಸರ್ಕಾರ ಆ ರೀತಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆ ಏನೋ ಕೊಡ್ತಾ ಇದೆ. ಆದರೆ ವಿರೋಧ ಪಕ್ಷಗಳು ಕೂಡ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಈ ಬಿಲ್ನ ವಿಚಾರದಲ್ಲಿ ಇರುವಂಥದ್ದು. ಸದ್ಯಕ್ಕೆ ನಾಳೆ ಈ ಬಿಲ್ ಮಂಡನೆ ಆದ ಬಳಿಕ ಇದರಲ್ಲಿ ಮತ್ತೆ ಏನು ಅಪ್ಡೇಟ್ ಆಗಿದೆ, ಯಾವ ರೀತಿಯಾದಂಥ ತಿದ್ದುಪಡಿ ಅಂಶಗಳಿದಾವೆ ಅನ್ನುವಂಥದ್ದು ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರುಣ್.